ಬೆಂಗಳೂರಲ್ಲಿ ಸುರಿದ ಭಾರೀ ಮಳೆಗೆ ರಸ್ತೆಗಳಂತೂ ಕೆರೆಗಳಾಗಿದೆ, ಜಲಾವೃತ ಆಗಿದೆ. ಮಳೆ ನೀರಿನಿಂದ ರಸ್ತೆಗಳಲ್ಲಿ ಈಗ ವಸ್ತುಗಳು ತೇಲಿ ಬರ್ತಾ ಇದೆ. ಮನೆಯಲ್ಲಿದ್ದಂತಹ ವಸ್ತುಗಳಂತೂ ಎಲ್ಲವೂ ಕೂಡ ಹೊರಗೆ ಬರ್ತಾ ಇದೆ. ಮಳೆಯ ನೀರು ಮನೆಗಳಿಗೆ ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ಬೆಂಗಳೂರಿನ ಹೊಸಕೆರೆಹಳ್ಳಿಯಲ್ಲಿ ಯಾವ ರೀತಿಯಾಗಿದೆ, ಅಲ್ಲಿನ ಜನರ ಪಾಡು ಈಗ ಯಾವ ರೀತಿಯಾಗಿದೆ ಅನ್ನೋದರ ಸಂಪೂರ್ಣ ವಿವರಣೆಯನ್ನ ನಮ್ಮ ರಿಪೋರ್ಟರ್ ಶರಣು ಹಂಪಿ ವಾಕ್ಥ್ರೂ ಮೂಲಕ ತೋರಿಸಿದ್ದಾರೆ. ನೋಡೋಣ. ಬೆಂಗಳೂರಿನಲ್ಲಿ ವರ್ಣನ ಆರ್ಭಟ ಇನ್ನೂ ಕೂಡ ನಿಂತಿಲ್ಲ. ಯಾಕಂದ್ರೆ ಈಗಲೂ ಕೂಡ ಕಳೆದ 2 ಗಂಟೆಗಳಿಂದನೂ ಕೂಡ ಮಳೆ ಬರ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಹೊಸಕೆರೆಹಳ್ಳಿಯಲ್ಲಿ ಯಾವ ರೀತಿಯಾದಂತ ಎಫೆಕ್ಟ್ ಆಗಿದೆ ಅಂದ್ರೆ ಸುತ್ತಮುತ್ತಲು ಇರುವಂತ ಏರಿಯಾಗಳ ರಸ್ತೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ರಸ್ತೆಯ ಮೇಲಿದ್ದಂತ ವಾಹನಗಳಿಂದ ಆಟೋ ಇರಬಹುದು, ಕಾರ್ ಇರಬಹುದು ಮತ್ತು ಕೆಲವು ವಸ್ತುಗಳೆಲ್ಲವೂ ಕೂಡ ತೇಲ್ಕೊಂಡು ಬರ್ತಾ ಇದಾವೆ. ಅಲ್ಲಿ ಮುಂಭಾಗದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಬೋಟ್ ಮೂಲಕ ಈ ಮನೆ ಒಳಗಡೆ ಸಿಲುಕಿರುವಂತ ಜನರು ಏನಿದ್ದಾರೆ, ಯಾಕಂದ್ರೆ ಎಲ್ಲರೂ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರಿಗೆ ಹೋಗಿದ್ದಾರೆ. ಅಲ್ಲಿರುವಂತ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಕರ್ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಒಳಗಡೆ ಅಪಾರ್ಟ್ಮೆಂಟ್ ಒಳಗಡೆನೂ ಕೂಡ ನೀರು ನುಗ್ಗಿದೆ. 80ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಇದು ಅಪಾರ್ಟ್ಮೆಂಟ್ ಏನಿದೆ, ಅಪಾರ್ಟ್ಮೆಂಟ್ ಒಳಗಡೆ ಇರುವಂತ ವಾಹನಗಳೇನಿದಾವೆ ಆ ವಾಹನಗಳೆಲ್ಲವೂ ಕೂಡ ಈಗ ಜಲಾವೃತ ಆಗಿರೋದು. ಬಲಭಾಗದಲ್ಲೂ ಕೂಡ ಬ್ಯಾಟ್ರಿಗಳಂತೂ ಸಂಪೂರ್ಣವಾಗಿ ಹಾಳಾಗಿದೆ. ಕರೆಂಟ್ ತೆಗೆದಿದ್ದಾರೆ, ಯಾಕಂದ್ರೆ ಕನೆಕ್ಷನ್ ಬಹಳ ಕಷ್ಟ ಆಗುತ್ತೆ. ಇನ್ನು ಒಳಭಾಗದಲ್ಲಿ ನೋಡ್ತಾ ಹೋದ್ರೆ ಇದು ಗ್ರೌಂಡ್ ಲೆವೆಲ್ ಅಲ್ಲಿ ಇರೋದು. ಇಲ್ಲಿ ವಾಹನಗಳು ಇರುವಂತ ಏನು ವಾಹನಗಳೇನಿದಾವೆ ಅವು ಸೌಂಡ್ ಮಾಡ್ತಾ ಇರೋದು. ಯಾಕಂದ್ರೆ ನೀರು ತುಂಬಿ ಆ ಕಾರ್ಗಳೇನಿದೆ ಸಂಪೂರ್ಣವಾಗಿ ಮುಳುಗೋಗಿತ್ತು. ಅದರಿಂದಾಗಿ ಬ್ಯಾಟ್ರಿಗಳೇನಿದಾವೆ ಆ ಬ್ಯಾಟ್ರಿಗಳೆಲ್ಲವೂ ಕೂಡ ಇರೋದು. ಆ ಬ್ಯಾಟ್ರಿ ಸೌಂಡ್ ಕೂಡ ಮಾಡ್ತಾ ಇದೆ. ವಾಹನಗಳೇನಿದಾವೆ ಇಲ್ಲಿ ಮನೆ ಭಾಗದಲ್ಲಿ ಜನರೇನಿದ್ರು ಅವರು ಮನೆ ಒಳಗಡೆ ಎಲ್ಲ ಕೂಡ ನೀರು ನುಗ್ಗಿತ್ತು. ಸೈಕಲ್ಲು, ದ್ವಿಚಕ್ರ ವಾಹನ, ಕಾರ್ಗಳು, ಹೀಗೆ ನೆಲಮಹಡಿ ಸಂಪೂರ್ಣವಾಗಿ ಈಗೇನು ಕಾಣಿಸ್ತಾ ಇದೆ ಇದು ಸಂಪೂರ್ಣವಾಗಿ ನೀರಿನಿಂದ ಮುಳುಗಿತ್ತು. ಬನ್ನಿ, ಇಲ್ಲಿರುವಂತ ಹೆಣ್ಮಕ್ಳು ಕೂಡ ಇಲ್ಲಿದ್ದಾರೆ, ಅವ್ರನ್ನು ಕೂಡ ಮಾತಾಡ್ತೀನಿ ಏನ್ ಹೇಳ್ತಾರೆ ಅಂತೇಳಿ. ಯಾವಾಗ ಮಳೆ ಬಂತಮ್ಮ, ನೀವು ಎಲ್ಲಿದ್ರಿ, ನೀವು ಏನೇನಾಯ್ತು? ಸರ್ 3 ಗಂಟೆಗೆ ಮಳೆ ಬಂತು, 4 ಗಂಟೆಗೆಲ್ಲ ನೀರು ಫುಲ್ ತುಂಬಿಕೊಂಡಿದೆ. ನಾವ್ ಇಲ್ಲೇ ಇದ್ದೀವಿ, ಎಲ್ಲ ಹೋಗಿದ್ದೇವೆ. ಮನೆ ಪಾತ್ರೆ ಆಗಿದ್ರೆ ಯಾವುದೇ ಇಲ್ಲ, ಎಲ್ಲ ಮುಳುಗೋಗಿದ್ದೇವೆ. ಏನೇನು ನಮ್ಮ ಒಳಗಡೆ ಇರೋದು ಎಲ್ಲ ಸಾಮಾನುಗಳೆಲ್ಲ ಇಲ್ಲ ಸರ್, ಅಲ್ಲಿ ನೋಡಿ ನಮ್ಮ ಮನೆ ಅಲ್ಲಿ ಫುಲ್ ಎಲ್ಲ ಹೋಗಿದ್ದಾವೆ. ಏನಿಲ್ಲ ಸರ್, ನಾವು ಇವ್ರ ಅಪಾರ್ಟ್ಮೆಂಟ್. ಸರ್, ಈ ರೀತಿ ಮಳೆಗೆ ಎಫೆಕ್ಟ್ ಆಗಿತ್ತಾ ಈ ಹಿಂದೆ? ಸರ್, ಇಷ್ಟೊಂದು ಮಳೆ ಎಫೆಕ್ಟ್ ಆಗೋದು ಅವಶ್ಯಕತೆ ಇಲ್ಲ. ಸ್ವಲ್ಪ ಒಂದು ಅರ್ಧ ಗಂಟೆ ರೈನ್ ಬಂದರೂ ಸಾಕು, ಡ್ರೈನೇಜ್ ಎಲ್ಲ ಫುಲ್ ತುಂಬತ್ತೆ. 10-15 ವರ್ಷದಿಂದ ನಾನು ಈ ಏರಿಯಾದೆಲ್ಲ ಇರೋನು, ಪಕ್ಕದಲ್ಲೇ ಇದ್ದೆ. ನಾನು ಫುಲ್ ಕಂಪ್ಲೇಂಟ್ ಕೊಟ್ಟು ಎಲ್ಲ ಕೊಟ್ಟು ಈ ಏರಿಯಾ ಡ್ರೈನೇಜ್ ಅಂತೂ ಸರಿನೇ ಹೋಗಲ್ಲ. BWSSB ಆಗಲಿ BBMP. ಈಗ ಮಳೆಗೆ ಏನೇನು ಎಫೆಕ್ಟ್ ಆಗಿದೆ ಸರ್? ಈ ಮನೆ ಫುಲ್ ಗ್ರೌಂಡ್ ಫ್ಲೋರ್ ಫುಲ್ಲು ಕಾರ್ಗಳೆಲ್ಲ ಇದೆ ನೋಡಿ, 4-5 ಕಾರ್ಗಳು ಫುಲ್ಲು ಇದಾಗಿದೆ. ಆಮೇಲೆ ಎದುರುಗಡೆ ಮನೆ ಅಂತೂ ಅರ್ಧ ಮುಳುಗಡೆ ಆಗಿದೆ. ಇದು ಈ ಏರಿಯಾನಲ್ಲೆಲ್ಲ ತಗ್ಗು ಪ್ರದೇಶ. ಇದು ನಾವು 20 ಸಲ ಹೇಳಿ ಈ ಥರ ವಾಟರ್ ಫ್ಲೋ ಆಗಲ್ಲ ಅಂತ ಹೇಳಿದ್ರು ಏನು ಆ್ಯಕ್ಷನ್ ತೊಗೊಂಡಿರಲಿಲ್ಲ. ಇಲ್ಲಿ ಮುಂದ್ಗಡೆ JCB ನಲ್ಲಿ ರೋಡ್ ಫುಲ್ಲು ಅಗದಿದ್ರು ಅದು ಯಾರನ್ನ ಆ ಕಡೆ ಹೋದರೆ ಮುಳುಗಡೆ ಆಗೋ ಚಾನ್ಸಸ್ ತುಂಬ ಇದೆ. ಸೊ ಇದು ಸಂಬಂಧಪಟ್ಟವರು ಈ ಏರಿಯಾ ಇವ್ರು ಬಂದು ಕಾರ್ಪೊರೇಟರ್ ಬಂದು ಚೋಳರಾಜ್ ಮೇಡಮ್ಮು, ಆಮೇಲೆ MLA ಬಂದು ಅಶೋಕ್ ಅವರು, ಮತ್ತು MP ಬಂದು ತೇಜಸ್ವಿ ಸೂರ್ಯ ಅವರು, ದಯವಿಟ್ಟು ನಿರ್ಲಕ್ಷಿತ ಪ್ರದೇಶ ಇದು, ದಯವಿಟ್ಟು ಇಲ್ಲಿ ಬಂದು ಏನು ಮ್ಯಾಕ್ಸಿಮಮ್ ಕೇರ್ ತಗೋಬೇಕು, ದಯವಿಟ್ಟು ಕೇರ್ ತಗೋಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊತಾ ಇದ್ದೀನಿ. ಸೊ ಇದು ಈಗಿನ ಸಮಸ್ಯೆ ಏನಲ್ಲ, ಮೊದಲಿಂದನೂ ಕೂಡ ಸಮಸ್ಯೆ ಇದೆ. ತಗ್ಗು ಪ್ರದೇಶ ಇರೋದ್ರಿಂದ ಸಹಜವಾಗಿ ನೀರು ಬರುತ್ತೆ. ಆದರೆ ಈ ಬಾರಿ ಸುರಿದಂತ ಮಳೆ ಏನಿದೆ ಇದರ ಎಫೆಕ್ಟ್ ಸಾಕಷ್ಟು ಆಗಿದೆ. ಅದರಿಂದಾಗಿ ಈಗಲೂ ಕೂಡ ಕಾರ್ಗಳ ಸೌಂಡ್ ನೋಡ್ತಾ ಇದ್ದಾರೆ. ಯಾಕಂದ್ರೆ ಕಾರ್ ಸಂಪೂರ್ಣವಾಗಿ ಮುಳುಗ್ ಹೋಗಿರೋದ್ರಿಂದಾಗಿ ಬ್ಯಾಟ್ರಿಗಳೆಲ್ಲವೂ ಕೂಡ ಪ್ರಾಬ್ಲಮ್ ಆಗಿದಾವೆ. ಮತ್ತು ಇನ್ನು ಬೇರೆ ಬೇರೆ ವೆಹಿಕಲ್ಗಳೇನಿದ್ವು, 2 ವೀಲರ್ ಇರ್ಬೋದು, ಸೈಕಲ್ ಇದಾವೆ, ಎಲ್ಲವೂ ಕೂಡ ಮುಳುಗಿ ಕೆಲವೆಲ್ಲವೂ ಕೂಡ ತೇಲ್ಕೊಂಡು ಹೋಗಿರೋದು. ಇದೇ ರೀತಿಯಾಗಿ ಈ ಏರಿಯಾದಲ್ಲಿ ಹೊಸಕೆರೆಹಳ್ಳಿಯಲ್ಲಿ 80ಕ್ಕೂ ಹೆಚ್ಚು ಮನೆಗಳು, ರಾಜಕಾಲುವೆ ಮತ್ತು ಕಾಲುವೆ ಅಕ್ಕಪಕ್ಕದಲ್ಲಿರುವಂಥ ಮನೆಗಳ ಒಳಗಡೆ ನೀರು ನುಗ್ಗಿರೋದು. ಇಲ್ಲೇನು ಮುಂಭಾಗದಲ್ಲಿ ಏನಿದೆ ಮನೆ ಏನಿದೆ ಆ ಮನೆ ಒಳಗಡೆನೂ ಕೂಡ ನೀರು ನುಗ್ಗಿ ಕೆಲಸ ಮಾಡುವಂಥವ್ರ ಮನೆ ಇದು, ಫ್ಲಾಟ್ನ ಕೆಳಭಾಗದಲ್ಲಿ ಆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಮುಳುಗಿ ಜಲಾವೃತವಾಗಿದೆ. ಈಗಲೂ ಕೂಡ ಕರೆಂಟ್ ತೆಗೆದಿರೋದ್ರಿಂದ ಕಾರ್ಯಾಚರಣೆ ಮಾಡಲಿಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಯೋಗೇಶ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ನೋಡಿದ್ರಲ್ಲ ಹೊಸಕೆರೆಹಳ್ಳಿಯಲ್ಲಿ ಯಾವ ರೀತಿಯ ಸಿಚುವೇಶನ್ ನಿರ್ಮಾಣ ಆಗಿದೆ ಅಂತ ಹೇಳಿ. ಅಪಾರ್ಟ್ಮೆಂಟ್ಗಳಲ್ಲಿ ಇರ್ತೀವಿ ನಾವು, ಸೇಫ್ ಅನ್ಕೊಂಡ್ರೆ ಅದು ಕೂಡ ಸೇಫ್ ಅಲ್ಲ ಅನ್ನೋದು ಇಂತಹ ದೃಶ್ಯಗಳಿಂದ ಗೊತ್ತಾಗುತ್ತೆ.
ಕೇವಲ ಹೊಸಕೆರೆ ಹಳ್ಳಿ ಮಾತ್ರ ಅಲ್ಲ, ಇಡೀ ಬೆಂಗಳೂರಿನ ಎಲ್ಲಾ ಏರಿಯಾಗಳು ಕೂಡ ಇಂತಹದ್ದೇ ರೀತಿಗೆ ಒಳಗಾಗಿದೆ. ಹೊಂಗಸಂದ್ರ ಆಗಿರ್ಬೋದು, ಕೆಂಗೇರಿ ಆಗಿರ್ಬೋದು, ಚಾಮರಾಜಪೇಟೆ ಆಗಿರ್ಬೋದು, ವಿವಿಪುರಂ ಆಗಿರ್ಬೋದು, ಎಲ್ಲಾ ಕಡೆ ಸೇಮ್ ಸಿಚುವೇಶನ್ ನಿರ್ಮಾಣ ಆಗಿದೆ. ಈಗಾಗಲೇ ಕೆಂಗೇರಿಯ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇದ್ದೀರಾ, ಯಾವ ರೀತಿಯಾಗಿ ಕೆರೆ ಅಂತ ಆಗಿದೆ ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಏನಾದ್ರೂ ರಸ್ತೆ ಇದೆಯಾ ಅಂತ ಯಾವ್ದಾದ್ರು ಒಂದು ವೆಹಿಕಲ್ ಹೋಗ್ತಾ ಇರೋದನ್ನ ನೋಡಿದ್ರೆ ಅಷ್ಟೇ ಗೊತ್ತಾಗ್ಬೇಕು ಇಲ್ಲೊಂದು ರಸ್ತೆ ಇದೆ ಅಂತ ಹೇಳಿ. ಇಲ್ಲದಿದ್ರೆ ಸಂಪೂರ್ಣವಾಗಿ ವಿಶಾಲವಾದ ಮೈದಾನ ಇದೆಯಲ್ಲ, ಅಲ್ಲಿ ನೀರು ತುಂಬಿಸಿದ್ರೆ ಹೇಗಾಗುತ್ತೆ ಅದೇ ರೀತಿಯಾಗಿ ಈಗ ನೀರು ಎಲ್ಲಾ ಕಡೆ ಆವರಿಸಿಕೊಂಡು ನೋಡ್ತಾ ಇದ್ದೀರಾ. ಇದು ಚಾಮರಾಜಪೇಟೆ, ಬೆಂಗಳೂರಿನ ಚಾಮರಾಜಪೇಟೆಯ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಅಲ್ಲೂ ಕೂಡ ಹಾಗೆ ಎಲ್ಲಾ ಬಿಲ್ಡಿಂಗ್ಗಳು ಕೂಡ ಜಲಾವೃತ ಆಗಿದೆ. ಎಲ್ಲಾ ಕಡೆಗಳಲ್ಲೂ ಜನ ಜೀವನ ಅಸ್ತವ್ಯಸ್ತ ಆಗಿದೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ, ಬಿಲ್ಡಿಂಗ್ ಗಳಿಗೊಳಗೆ ನೀರು ಹೋಗ್ತಾ ಇದೆ. ಇವೆಲ್ಲವನ್ನ ಕೂಡ ನೀವು ಬೇರೆ ಬೇರೆ ಕಡೆಗಳನ್ನ ದೃಶ್ಯಗಳನ್ನ ನಿಮ್ಗೆ ತೋರಿಸ್ತಾ ಇದೀವಿ. ನಿಮ್ಮ ಏರಿಯಾಗಳಲ್ಲಿ ಯಾವ ರೀತಿ ಸಿಚುವೇಶನ್ ನಿರ್ಮಾಣ ಆಗಿದೆ ಅನ್ನೋದನ್ನ ಕೂಡ ತೋರಿಸ್ತಾ ಇದೀವಿ. ಯಾಕಂದ್ರೆ ಒಂದೊಂದ್ಸಲ ನಾವು ಮನೆ ಒಳಗಡೆ ಇರ್ತೀವಿ, ಹೊರಗಡೆ ಏನಾಗಿದೆ ಅನ್ನೋದು ಗೊತ್ತಾಗೋದಿಲ್ಲ, ಹೊರಗಡೆ ಇದ್ದಂಥವರಿಗೆ ನಮ್ಮ ಏರಿಯಾದಲ್ಲಿ ಏನಾಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಸಂಪೂರ್ಣವಾದ ದೃಶ್ಯಗಳನ್ನ ನಿಮ್ಗೆ ತೋರಿಸ್ತಾ ಇದೀವಿ. ಚಾಮರಾಜಪೇಟೆಯ ಕೇಶವ ಶಿಲ್ಪದ ಎದುರುಗಡೆಯ ಒಂದು ದೃಶ್ಯ ಇದು. ವಿವಿಪುರಂನ ದೃಶ್ಯವನ್ನ ಕೂಡ ನಿಮ್ಗೆ ಈಗ ತೋರಿಸ್ತಾ ಇದೀವಿ. ವಿವಿಪುರಂಲ್ಲಂತೂ ವೆಹಿಕಲ್ಗಳು ಸಂಪೂರ್ಣವಾಗಿ ಮುಳುಗಡೆ ಆಗಿದೆ, ಅರ್ಧ ಭಾಗದಷ್ಟು ಮುಳುಗಡೆ ಆಗಿರೋದನ್ನ ನೋಡ್ತಾ ಇದ್ದೀರಾ. ಒಂದು ಮಳೆ ಬಂದ್ರೆ ಸಾಕು ಯಾವ ರೀತಿಯಾಗಿ ಬೆಂಗಳೂರು ಆಗತ್ತೆ ಅಂತ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ. ಅದೇ ರೀತಿಯಾದಂತಹ ಘಟನೆಗಳಾಗತ್ತೆ. ಬಿಬಿಎಂಪಿ ಅವರು ಮಾತ್ರ ನಮ್ಗೆ ಇಷ್ಟು ಪ್ರಮಾಣದಲ್ಲಿ ಮಳೆ ಬರುತ್ತೆ ಅಂತ ಗೊತ್ತಿರಲಿಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಹೊರತುಪಡಿಸಿದ್ರೆ ಹವಾಮಾನ ಇಲಾಖೆ ತನ್ನ ಎಚ್ಚರಿಕೆಯನ್ನ ಕೊಡ್ತಾನೆ ಇರುತ್ತೆ. ಆದ್ರೆ ಮತ್ತೆ ಮತ್ತೆ ಜಲಾವೃತ ಆಗುವಂತಹ ಘಟನೆಗಳು ಬೆಂಗಳೂರಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ನಡೀತಾನೆ ಇರುತ್ತೆ. ಮಳೆ ಬರ್ತಾ ಇತ್ತು ನೋಡಿ, ನೀರು ಬರ್ತಾ ಇತ್ತು ವಿವಿಪುರಂ ಮೇಲೆ. ಇನ್ನು ಬಸವನಗುಡಿಯ ಗಾಂಧಿ ಬಜಾರ್ನ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಒಂದ್ ಕಡೆ ಫ್ಲೈಓವರ್ನ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಾ. ಇಡೀ ಒಂದು ರಸ್ತೆಗಳೆಲ್ಲವೂ ಕೂಡ ನೀವು ನೋಡ್ತಾ ಇದ್ದೀರಾ. ದೃಶ್ಯಗಳು ನೋಡಿದ್ರೇನೆ ಭಯ ಆಗುತ್ತೆ. ವೆಹಿಕಲ್ ಸಂಪೂರ್ಣವಾಗಿ ಮುಳುಗಡೆ ಆಗುವಂತಹ ಹಂತದಲ್ಲಿದೆ. ಅಲ್ಲಿನ ಕಾರಿನ ದೃಶ್ಯವನ್ನ ನೀವೀಗ ಒಂದ್ಸಲ ನೋಡಿದ್ರಿ. ಸಂಪೂರ್ಣವಾಗಿ ಮುಳುಗಡೆಯಾಗುವ ರೀತಿಯಲ್ಲಿ ನೀರು ಎಷ್ಟರ ಮಟ್ಟಿಗೆ ಬಂದಿದೆ ಅಂತ ನೋಡಬಹುದು ನೀವು. ಆ ಒಂದು ರಸ್ತೆಯಲ್ಲೇ ವೆಹಿಕಲ್ಗಳನ್ನ ಚಲಾಯಿಸಿಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ನಿರ್ಮಾಣ ಆಗಿದೆ. ಯಾಕಂದ್ರೆ ಎಷ್ಟೊತ್ತಿಗೆ ಮಳೆ ಬರುತ್ತೆ, ಎಷ್ಟೊತ್ತಿಗೆ ಮಳೆ ನಿಲ್ಲುತ್ತೆ ಅಂತಾನೆ ಗೊತ್ತಾಗದ ಸಿಚುವೇಶನ್. ಆ ಮಳೆ ಬಂದ್ರೂ ಪರವಾಗಿಲ್ಲಪ್ಪ, ನಾವು ನಮ್ಮ ಮನೆಗೆ ಹೋಗಿ ಒಂದ್ಸಲ ಸೇಫ್ ಆಗಿದ್ರೆ ಸಾಕು ಅನ್ನುವಂತಹ ಒಂದಷ್ಟು ಯೋಚನೆ ಕೆಲವರಿಗೆ ಇದ್ದೇ ಇರುತ್ತೆ. ನೀವೀಗ ನೋಡ್ತಾ ಇರುವಂತಹ ದೃಶ್ಯ ಇದು ಗಾಂಧಿ ಬಜಾರ್ನ ದೃಶ್ಯವನ್ನ ನೀವೀಗ ನೋಡ್ತಾ ಇದ್ದೀರಾ. ಈಗಾಗಲೇ ಸೇತುವೆಯ ಅಂದ್ರೆ ಈ ಒಂದು ಸೇತುವೆಯ ದೃಶ್ಯವನ್ನು ಕೂಡ ಈಗ ಇಲ್ಲಿ ನೀವು ಗಮನಿಸಬಹುದು. ಬಿಲ್ಡಿಂಗ್ ಗಳಲ್ಲಿ ಯಾವ ರೀತಿಯ ಸಿಚುವೇಶನ್ ನಿರ್ಮಾಣ ಆಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಒಟ್ಟಾರೆ ಈಗ ವಾಹನ ಸವಾರರಂತೂ ಯಾರ್ಯಾರು ಹೊರಗಡೆ ಹೋಗಿದಾರೋ, ಯಾರ್ಯಾರು ಕೆಲಸಕ್ಕೆ ಹೋಗಿದಾರೋ ಅವರಂತೂ ಇವತ್ತು ಸಂಕಷ್ಟದಲ್ಲಿ ಸಿಲುಕಿದ್ದಂತೂ ಸತ್ಯ. ಯಾಕಂದ್ರೆ ಒಂದ್ಸಲ ಮನೆಗೆ ಹೋದ್ರೆ ಸಾಕು ಅನ್ನುವಂತಹ ಪರಿಸ್ಥಿತಿ ಇವತ್ತು ಮಳೆ ರಾಯ ತೋರಿಸ್ಕೊಟ್ಟಿದ್ದಾನೆ. ಬಸವನಗುಡಿಯ ದೃಶ್ಯ ನೋಡ್ತಾ ಇದ್ದೀರಾ. ಬಸವನಗುಡಿಯಲ್ಲಿ ನೋಡಿ ಯಾವ ರೀತಿಯಾಗಿ ಆಲ್ಮೋಸ್ಟ್ ಎಲ್ಲಾ ವೆಹಿಕಲ್ಗಳು ಕೂಡ ಮುಳುಗಡೆ ಆಗುವಂತ, ಅಂದ್ರೆ ಅರ್ಧ ಭಾಗದಷ್ಟು ಮುಳುಗಡೆ ಆಗಿದೆ. ಎಲ್ಲಾ ವಾಹನ ಸವಾರರು ಅಲ್ಲೇ ನಿಲ್ಸಿದ್ದಾರೆ, ಹೋಗೋದಿಕ್ಕೆ ಆಗದಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ. ಕೆಲವೊಂದಷ್ಟು ಜನ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಯಾಕಂದ್ರೆ ಏನಾಗುತ್ತೋ ಏನೋ ಅಂತ ಗುಡುಗು ಮಿಂಚು ಸಹಿತ ಭಾರಿ ಮಳೆಯಾಗಿದೆ ಇವತ್ತು ಸಿಲಿಕಾನ್ ಸಿಟಿಯಲ್ಲಿ. ಕಳೆದ ಹಲವು ದಿನಗಳಿಂದಲೂ ಕೂಡ ಹವಾಮಾನ ಇಲಾಖೆ ಹೇಳ್ತಾನೆ ಇದೆ ಭಾರಿ ಪ್ರಮಾಣದಲ್ಲಿ ಮಳೆ ಆಗತ್ತೆ ಅಂತ ಹೇಳಿ. ಸಾಕಷ್ಟು ಜನ ಸ್ವಲ್ಪ ಮೋಡ ಕವಿದ್ರೆ ಸಾಕು, ನಾವು ಆದಷ್ಟು ಬೇಗ ಮನೆ ಸೇರ್ಕೊಳ್ಳೋಣ ಅಂತ ಹೇಳಿ ಆ ಧಾವಂತದಲ್ಲಿ ಇರ್ತಾರೆ. ಅರ್ಧ ಜನ ಆ ರೋಡ್ಗಳಲ್ಲಿ ಸಿಕ್ಕಾಕೊಂಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಿದೆ. ಇನ್ನು ಮೈಸೂರು ರಸ್ತೆಯ ದೃಶ್ಯ ನೋಡ್ತಾ ಇದ್ದೀರಾ. ದೃಶ್ಯ 10ರಲ್ಲಿ ನಿಮ್ಗೆ ತೋರಿಸ್ತಾ ಇದೀವಿ. ಸಂಪೂರ್ಣವಾಗಿ ರೋಡ್ ಅಂತೂ ಜಲಾವೃತ ಆಗಿರೋದನ್ನ ನೋಡ್ತಾ ಇದ್ರೆ ಎಲ್ಲಾ ಕಡೆ ವಾಹನ ಸವಾರರು ತಮ್ಮ ವೆಹಿಕಲ್ಗಳನ್ನ, ಅದರಲ್ಲೂ ಬೈಕಲ್ಲಿ ಯಾರಾದ್ರೂ ಅವರು ಹೋಗ್ತಾ ಇದ್ದಂಥವ್ರು ಎಲ್ಲರೂ ಕೂಡ ಅಲ್ಲೇ ಸೈಡ್ಗೆ ಹಾಕಿ ತಾವೆಲ್ಲಾದ್ರೂ ಹೋಗಿ ನಿಂತ್ಕೊಳ್ಳೋಣಪ್ಪ ಅಂತ ಹೇಳಿ ನಿಂತಿದ್ದಾರೆ. ಯಾಕಂದ್ರೆ ಬೆಂಗಳೂರಲ್ಲಂತೂ ಯಾವಾಗ ಕರೆಂಟ್ ಕಂಬ ಬೀಳುತ್ತೆ, ಯಾವಾಗ ಮರಗಳು ಬೀಳುತ್ತೆ, ಯಾವಾಗ ಇದು ಕಟ್ಟಡಗಳು ಬೀಳುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅಂತಹ ಸಿಚುವೇಶನ್ ಸಾಕಷ್ಟು ಉದಾಹರಣೆಗಳನ್ನ ನಾವು ನೋಡಿದೀವಿ. ಅದೇ ಕಾರಣಕ್ಕಾಗಿ ಈಗ ವಾಹನ ಸವಾರರು ಎಲ್ಲರೂ ಕೂಡ ಮಳೆಯಲ್ಲಿ ಹೋಗೋದು ಬೇಡ, ಗುಂಡಿಗಳಿಗೆ ಬಿದ್ದಂತಹ ಘಟನೆಗಳನ್ನ ಕೂಡ ನಾವು ನೋಡಿದೀವಿ ಕಳೆದ ಹಲವು ವರ್ಷಗಳಿಂದಲೂ ಏನೇನಾಗಿದೆ ಅಂತ ಹೇಳಿ. ಹಾಗಾಗಿ ಈಗ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಇಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ.
ಇನ್ನು ಹೊಸಕೆರೆ ಹಳ್ಳಿಯಲ್ಲಂತೂ ಸಾಕಷ್ಟು ವಾತಾವರಣವೇ ಬದಲಾಗಿ ಹೋಗಿದೆ. ಸಾಕಷ್ಟು ಜನ ಬಡ ಕಾರ್ಮಿಕರ ಶೆಡ್ಗಳು ಜಲಾವೃತವಾಗಿದೆ, ದವಸ ಧಾನ್ಯಗಳು ನೀರು ಪಾಲಾಗಿದೆ, ಜಾನುವಾರುಗಳ ಹುರುಳಿ ಕಾಳುಗಳು ನೆಲಕ್ಕೆ ಬಿದ್ದು ಹಾಳಾಗಿದೆ. 25ಕ್ಕೂ ಹೆಚ್ಚು ಶೆಡ್ ಹಾಗೂ 100ಕ್ಕೂ ಹೆಚ್ಚು ಬಡ ಕಾರ್ಮಿಕರು ಕಂಗಾಲಾಗಿದ್ದಾರೆ. ಸೊ ಅಲ್ಲಿನ ಸಿಚುವೇಶನ್ ಏನು ಅನ್ನುವಂತಹ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸುರಿತಿರುವಂತಹ ಮಳೆ, ಇವತ್ತು ಸಂಜೆ ಸುರಿದಿರೋ ಮಳೆ ಎಫೆಕ್ಟ್ ಹೊಸಕೆರೆ ಹಳ್ಳಿಯಲ್ಲಿ ಯಾವ ರೀತಿ ಆಗಿದೆ ಅನ್ನೋದು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ 50ಕ್ಕೂ ಹೆಚ್ಚು ಮನೆ ಒಳಗಡೆ ನೀರು ನುಗ್ಗಿದೆ. ಮನೆ ಮುಂದೆ ನಿಂತ ವಾಹನಗಳೆಲ್ಲವೂ ಕೂಡ ಜಲಾವೃತವಾಗಿದ್ದಾವೆ. ಕಳೆದ 2 ದಿನಗಳ ಹಿಂದೆ ಅಷ್ಟೇ ಹೊಸಕೆರೆ ಹಳ್ಳಿಯಲ್ಲಿರುವಂತಹ ತಡೆ ಗೋಡೆ ಏನಿತ್ತು ಅದು ಬಿದ್ದಿತ್ತು. ಸೊ ಆ ಸಂದರ್ಭದಲ್ಲಿ ಸಚಿವರಾದಿಯಾಗಿ ಎಲ್ಲರೂ ಕೂಡ ಭೇಟಿ ನೀಡಿದ್ರು. ಆದರೆ ಭೇಟಿಯ ಪರಿಣಾಮ ಏನಾಯ್ತು? ಏನೂ ಆಗಿಲ್ಲ. ಯಾಕಂದ್ರೆ 2 ದಿನದ ನಂತರ ಸುರಿದಂತ ಧಾರಾಕಾರ ಮಳೆ, 1 ಗಂಟೆ ಸುರಿದಂತ ಮಳೆಗೆ ಹೊಸಕೆರೆ ಹಳ್ಳಿ ಸುತ್ತಮುತ್ತಲಿರುವಂತ ಎಲ್ಲ ಒಳ ರಸ್ತೆಗಳೇನಿದಾವೆ ಈ ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗಿದ್ದಾವೆ. 4 ರಿಂದ 5 ಅಡಿ. ಈಗ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಅಲ್ಲಿ ಏನು ಮತ್ತಿನ್ಯಾವುದಾದ್ರೂ ರೆಸ್ಕ್ಯೂ ಮಾಡುವಂತ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ. ಮತ್ತು ಇನ್ನು ಮುಂಭಾಗದಲ್ಲಿ ನೋಡ್ತಾ ಹೋದ್ರೆ ಒಳಭಾಗದಲ್ಲಿ ಪಕ್ಕದಲ್ಲಿ ರಾಜಕಾಲುವೆ ಬರುತ್ತೆ, 15 ಅಡಿ ತುಂಬಿ ಹರಿತಾ ಇದೆ. ಪಕ್ಕದಲ್ಲಿ ತಡೆಗೋಡೆ ಕೂಡ ಈಗಾಗಲೇ ಬಿದ್ದಿದೆ. ಸಾಕಷ್ಟು ಅನಾಹುತ ಆಗಿದೆ. ತಡೆಗೋಡೆ ಸುತ್ತಮುತ್ತಲಿರುವಂತಹ ಮನೆ ಒಳಗಡೆ, ಅದರಲ್ಲೂ ಕೂಡ ಶೆಡ್ ಗುಡಿಸಲಿರುವಂತಹ ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದಾವೆ. ಮನೆ ಮುಂದೆ ನಿಂತ ವಾಹನಗಳೇನಿದಾವೆ, ಆಟೋ ಇರ್ಬೋದು, ಕಾರ್ಗಳಿರ್ಬೋದು, ಬೈಕ್ಗಳಿರ್ಬೋದು, ಹೀಗೆ ಸಾಕಷ್ಟು ವಾಹನಗಳು ಜಖಂಗೊಂಡಿದ್ದಾವೆ. ಒಳಗಡೆ ಇವೆಲ್ಲ ಕೂಡ 1 ಗಂಟೆ ಹಿಂದೆ ಅಷ್ಟೇ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಈಗ ಅದರ ಪ್ರಮಾಣ, ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿಂದ ನೀರನ್ನ ಲಿಫ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. BBMP ಸಿಬ್ಬಂದಿ ಆಗಮಿಸಿ ತಮ್ಮ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮಳೆ ಮುಂದೆ ಯಾವುದು ಕೂಡ ನಡೀತಾ. ಇಲ್ಲಿರುವಂತ ಸ್ಥಳೀಯರನ್ನು ಮಾತಾಡ್ಸೋಣ, ಏನ್ ಹೇಳ್ತಾರೆ ಅಂತೇಳಿ. ಏನೇನಾಗಿದ್ರಿ? ಎಷ್ಟು ಗಂಟೆ ಮಳೆ ಬಂತು ಹೇಳ್ರಿ? ಮಧ್ಯಾಹ್ನ 3 ಗಂಟೆಯಲ್ಲಿ ಮಳೆ ಬಂದು ತುಂಬಾ ತುಂಬಿದೆ. ಕಾರ್ಗಳು ಸಹಿತ, ಮತ್ತೆ ಇಲ್ಲಿ ವೆಹಿಕಲ್ಸ್ಗಳಂತೂ ಮತ್ತೆ ಬಡವರುಗಳಂತೂ ತುಂಬಾ ಇದ್ ಮಾಡಿದ್ದಾರೆ. ನೀರಿಂದ ತುಂಬಾ ಹಾನಿಯಾಗಿದೆ, ನಷ್ಟ ಉಂಟಾಗಿದೆ. ಇನ್ನು ಮನೆಗಳಲ್ಲಿ ಹೆಂಗಸರು ಇದ್ದಾರೆ, ಮಕ್ಕಳುಗಳಿದ್ದಾರೆ, ಪಾಪ ಅವ್ರು ಈಚೆ ಬರಕ್ ಆಗ್ತಿಲ್ಲ. ಈಗ ಸದ್ಯ ಬೋಟ್ ಬಂದಿದೆ, ಬೋಟಿಂದ ಅವ್ರನ್ನೆಲ್ಲ ಕರ್ಕೊಂಡ್ ಬರ್ಬೇಕು ಅಂತ BBMP ಇಂದ ಅಧಿಕಾರಿಗಳು ಕರ್ಸಿದ್ದಾರೆ. ಇವಾಗ ನೋಡ್ಬೇಕು ಏನಾಗುತ್ತೆ ಅಂತ. ಇದು ಯಾವಾಗ ಕಮ್ಮಿ ಆಗುತ್ತೋ ಗೊತ್ತಿಲ್ಲ. ಮಾತ್ರ ಇನ್ನು ಮನೆಗಳು ಸಾಕಷ್ಟು ಲಾಕ್ ಮಾಡ್ಕೊಂಡಿದ್ದಾರೆ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಎಷ್ಟು ಮನೆಗಳು ಬ್ರದರ್ ಇಲ್ಲೆಲ್ಲ ಮನೆ ಒಳಗಡೆ ನೀರು ನುಗ್ಗಿರೋದ್ರಿ? ಇಲ್ಲಿ ಒಂದು 300, ಈ ರೋಡ್ ಇಂದ ರೋಡ್ವರೆಗೂ 300 ಬರುತ್ತೆ. ಈ ರೋಡ್ 5th ಕ್ರಾಸ್ ಒಂದು 300 ಮನೆ, ಒಂದು 300 ಮನೆಗೆ ಇದಾಗಿದೆ. ಮನೆ ನೆಲ ಮಾಡಿ ಎಲ್ಲ ಒಳಗಡೆ ಎಲ್ಲ ನೀರು ನುಗ್ಗಿದೆ, ಫುಲ್ಲು ನುಗ್ಗೋಗಿದೆ, ಎಲ್ಲ ನುಗ್ಗಿ ಇದಾಗಿದೆ. ಹೇಳಿದ ತಕ್ಷಣ ಸ್ಪಂದಿಸು AW ಸರ್, ಚೇತನ್ ಸರ್ 180, 161 ಹೇಳಿದ ತಕ್ಷಣ ಸ್ಪಂದಿಸಿದ್ದಾರೆ. ಇಮಿಡಿಯೇಟ್ ಆಗಿ ಫುಲ್ ಇವರು ಫೈರ್ ಇಂಜಿನಿಯರ್ ಎಲ್ಲ ಕರ್ಕೊಂಡ್ಬಂದು ಇಮಿಡಿಯೇಟ್ ಆಗಿ ಎಲ್ಲ ಇದು. ಎಷ್ಟು ವೆಹಿಕಲ್ ರೀ ಇಲ್ಲೆಲ್ಲ? ಇಲ್ಲಿ ಇನ್ನೆಷ್ಟು ವೆಹಿಕಲ್ಗಳಿದಾವೆ? ಒಂದು 50. ಇನ್ನು ನೋಡಬಹುದು ಇಲ್ಲಿ ದೃಶ್ಯಗಳನ್ನ ಸಾಧ್ಯ ಆದ್ರೆ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಕತ್ತಿರೋದ್ರಿಂದ ಕಾಣ್ತಾ ಇಲ್ಲ. ಬೋಟ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಬೋಟ್ ಅಲ್ಲಿ ಯಾರ್ಯಾರು ಮನೆ ಒಳಗಡೆ ರೆಸ್ಕ್ಯೂ, ಯಾಕಂದ್ರೆ ಮೇಲ್ಭಾಗದಲ್ಲಿ ಟೆರೆಸ್ ಮೇಲೆ ನಿಂತಿದ್ದಾರೆ. ಕಳೆದ 1 ಗಂಟೆಯಿಂದನೂ ಮಳೆ ಸುರಿತಾ ಇದೆ. ಈಗಲೂ ಕೂಡ ಮಳೆ ಸುರಿತಿರೋದ್ರಿಂದಾಗಿ ಅಲ್ಲಿ ಆ ಬೋಟ್ ಏನಿದೆ, ಆ ಬೋಟ್ ಅಲ್ಲಿ ಮನೆ ಒಳಗಡೆ, ಯಾಕಂದ್ರೆ ಕರೆಂಟ್ ಸಂಪೂರ್ಣವಾಗಿ ಕಟ್ ಮಾಡಿದ್ದಾರೆ, ತೆಗೆದಿದ್ದಾರೆ. ಕಟ್ ಮಾಡಿರೋದ್ರಿಂದ ಇಲ್ಲಿರುವಂತ ಜನರನ್ನ ಕರ್ಕೊಂಡ್ ಬರ್ಲಿಕ್ಕೆ ಬೋಟ್ ವ್ಯವಸ್ಥೆಯನ್ನ ಅಗ್ನಿಶಾಮಕ ಸಿಬ್ಬಂದಿ ಪ್ರಯತ್ನವನ್ನ ಮಾಡ್ತಾ ಇರೋದು. ಇನ್ನು ಒಳಭಾಗದಲ್ಲಿ ನೋಡ್ತಾ ಹೋದ್ರೆ ಇದು ಡೌನ್ ಏರಿಯಾ, ಇದು ಡೌನ್ ಹೆಚ್ಚಾಗ್ತಾ ಹೋಗ್ತದೆ. ಇಲ್ಲಿ 3 ರಿಂದ 4 ಅಡಿ ಇದೆ. ಇನ್ನು ಮುಂದೆ ಹೋಗ್ತಾ ಹೆಚ್ಚಿನ ಪ್ರಮಾಣದಲ್ಲಿ ನೀರು ತುಂಬಿದೆ. ಸೊ ಅದನ್ನೆಲ್ಲವನ್ನು ಕೂಡ ತರುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಕತ್ತಲಾಗಿರೋದ್ರಿಂದ ಕಾರ್ಯಾಚರಣೆ ಮಾಡೋದು ಕೂಡ ಬಹಳ ಕಷ್ಟ ಆಗ್ತಾ ಇದೆ. ಬೆಂಗಳೂರಿನ ಈ ಮಹಾ ಮಳೆಗೆ ಈ ಒಂದು ಜನರು ಕೂಡ ತತ್ತರಿಸಿ ಹೋಗಿದ್ದಾರೆ. ಯಾಕಂದ್ರೆ ಎಲ್ಲಿ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗದಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ. ಹಾಗಾದ್ರೆ ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ, ಯಾವ ರೀತಿಗೆ ಮಳೆ ಸುರಿತಾ ಇದೆ, ಎಷ್ಟು ಮಿಲಿಮೀಟರ್ ಮಳೆ ಸುರಿತಾ ಇದೆ, ನಿಮ್ಮ ಏರಿಯಾದಲ್ಲಿ ಏನಾಗ್ತಾ ಇದೆ, ಇವೆಲ್ಲದರ ಸಂಪೂರ್ಣ ಮಾಹಿತಿಗಾಗಿ news18kannada.comಗೆ ಲಾಗಿನ್ ಮಾಡಿದ್ರೆ ಎಲ್ಲಾ ಮಾಹಿತಿಗಳಿಗೂ ನಿಮ್ಗೆ ಸಿಗುತ್ತೆ. ಇನ್ನು ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಏರಿಯಾದಲ್ಲಿ ಏನೇನಾಗ್ತಾ ಇದೆ, ನಿಮ್ಮ ಏರಿಯಾದ ಪರಿಸ್ಥಿತಿ ಏನು ಅನ್ನೋದನ್ನ ಕೂಡ ಎಕ್ಸ್ಕ್ಲೂಸಿವ್ ದೃಶ್ಯಗಳ ಮೂಲಕ ನಾವು ತೋರಿಸ್ತೀವಿ ಬ್ರೇಕ್ ಆದ್ಮೇಲೆ.